ಪರಿಸ್ಥಿತಿ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ಮಾಡಿರುವಂತದ್ದು. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಿದೆಯಾ? ಘೋಷಣೆ ಇಲ್ಲದೆ ಎಮರ್ಜೆನ್ಸಿ ತಂದಿರುವಂತಹ ಬಿಜೆಪಿ, ಸಂವಿಧಾನ ಬದಲಿಸಲು ಹೊರಟಿದ್ದ ಪಕ್ಷ ಬಿಜೆಪಿ, ಜನರ ಒತ್ತಡ ಆಕ್ರೋಶ ನೋಡಿ ನಿಲುವು ಬದಲಿಸಿದೆ ಅಂತೇಳಿ ಬಿಜೆಪಿ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡುವ ನೈತಿಕ ಶಕ್ತಿ ಇದೆ ಅವರಿಗೆ. ಘೋಷಣೆ ಇಲ್ಲದೇ ಎಮರ್ಜೆನ್ಸಿ ತಂದಿರತಕ್ಕಂಥ ಬಿಜೆಪಿ ಪಕ್ಷ ಏನು ಮಾತಾಡ್ತದೆ? ಸಂವಿಧಾನವನ್ನೇ ಬದಲಾಯಿಸಿಬಿಡಬೇಕು ಅಂತೇಳಿ ಹೊರಟಿದ್ದ ಪಕ್ಷ ಜನರ ಒತ್ತಡ, ಜನರ ಆಕ್ರೋಶ ನೋಡಿ ನಿಲುವನ್ನು ಬದಲಾಯಿಸ್ಕೊಳ್ತು. ಇವ್ರಿಗೆ ಏನು ನೈತಿಕ ಶಕ್ತಿ? ಇಂದಿರಾ ಗಾಂಧಿಯವರ ಬಗ್ಗೆ ಮಾತನಾಡುವ ನೈತಿಕ ಶಕ್ತಿ ಇದೆ ಅವರಿಗೆ. ಘೋಷಣೆ ಇಲ್ಲದೇ ಎಮರ್ಜೆನ್ಸಿ ತಂದಿರತಕ್ಕಂಥ ಬಿಜೆಪಿ ಪಕ್ಷ ಏನು ಮಾತಾಡ್ತದೆ? ಸಂವಿಧಾನವನ್ನೇ ಬದಲಾಯಿಸಿಬಿಡಬೇಕು ಅಂತೇಳಿ ಹೊರಟಿದ್ದ ಪಕ್ಷ ನಾಳೆ ತುರ್ತು ಪರಿಸ್ಥಿತಿಯ ವಿಚಾರ, ಯಾಕೆಂದರೆ ನಾಳೆ ತುರ್ತು ಪರಿಸ್ಥಿತಿ ದಿವಸ, ಬಹುಶಃ ಒಂದು 50 ವರ್ಷಗಳ ಮೇಲಾಗಿರ್ಬೋದು. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರ್ತಾರೆ. ಒಂದು ರೀತಿ ಅಧಿಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಆ ರೀತಿ ಸರ್ವಾಧಿಕಾರದ ಧೋರಣೆಯನ್ನು ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಅಂದು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಸೊ ಅದನ್ನು ವಿರೋಧಿಸಿ ಇಡೀ ದೇಶಾದ್ಯಂತ ದೊಡ್ಡ ಹೋರಾಟವೇ ನಡೆದಿತ್ತು. ಜೆ.ಪಿ. ಚಳುವಳಿ ನಡೀತು, ಆನಂತರ ಜನಾಂದೋಲನವೇ ನಡೀತು. ಹಾಗಾಗಿ ತುರ್ತು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಹೇರಿತ್ತು. ಅದೊಂದು ರೀತಿ ಕರಾಳ ದಿನ ಅಂಥೇಳಿ ಬಿಜೆಪಿಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿದ್ರು, ಆದರೆ ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡುವಂಥ ನೈತಿಕತೆ ಬಿಜೆಪಿಗಿದೆಯಾ? ಅವತ್ತು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ದೇಶದ ಮೇಲೆ ಹೇರಿದ್ರು, ಆದರೆ ಇವತ್ತು ಬಿಜೆಪಿ ಮಾಡ್ತಿರೋದೇನು? ಘೋಷಣೆ ಇಲ್ಲದೆ ಎಮರ್ಜೆನ್ಸಿಯನ್ನು ಬಿಜೆಪಿ ತಂದಿದೆ. ಸಂವಿಧಾನ ಬದಲಿಸಲು ಹೊರಟಿದ್ದ ಪಕ್ಷ ಬಿಜೆಪಿ ಆಗಿದೆ. ಜನರ ಒತ್ತಡ ಆಕ್ರೋಶವನ್ನು ನೋಡಿ ಬಿಜೆಪಿ ಪಕ್ಷ ತನ್ನ ನಿಲುವನ್ನು ಬದಲಿಸಿಕೊಂಡಿದೆ ಅಂತೇಳಿ ಬಿಜೆಪಿ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.